ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಒಂದು ಮುಖ್ಯವಾದ ವಿಷಯ. ನಿಮ್ಮ ಜನನಾಂಗದ ಕೂದಲನ್ನು ತೆಗೆಯದೇ ಇದ್ದರೆ ಏನೆಲ್ಲ ಪ್ರಯೋಜನ ಇದೆ ಗೊತ್ತಾ? ನಮ್ಮ ಮೈಯಲ್ಲಿ ಎಲ್ಲ ಕಡೆ ಕೂದಲು ಬೆಳೆಯುತ್ತದೆ, ಆದರೆ ಕೆಲವು ಕಡೆ ಜಾಸ್ತಿ ಬೆಳೆಯುತ್ತದೆ. ಅದು ಕೆಲವರಿಗೆ ಕಿರಿಕಿರಿ ಉಂಟು ಮಾಡುತ್ತದೆ. ಆದರೆ ಪ್ರೈವೇಟ್ ಪಾರ್ಟ್ ಕೂದಲು ತೆಗೆಯದಿದ್ದರೆ ಅದರಿಂದ ನಮಗೆ ತುಂಬಾ ಲಾಭವಿದೆ. ಜನನಾಂಗದ ಮೇಲೆ ಇರುವ ಕೂದಲು ನಮ್ಮನ್ನು ರಕ್ಷಣೆ ಮಾಡುವ ಕವಚ. ನಮ್ಮ ದೇಹದ ಯಾವ ಭಾಗಕ್ಕೂ ಪೆಟ್ಟು ಬಿದ್ದರೆ ತಡೆದುಕೊಳ್ಳಬಹುದು, ಆದರೆ ನಮ್ಮ ಜನನಾಂಗದ ತುಂಬಾ ಮೃದುವಾದಂತಹ ಭಾಗ, ಆ ಭಾಗಕ್ಕೆ ಪೆಟ್ಟು ಬಿದ್ದರೆ ನೋವು ತಡೆದುಕೊಳ್ಳುವುದು ಕಷ್ಟ. ಕೂದಲು ಎಲ್ಲ ತೆಗೆದು ಬಿಟ್ಟರೆ ಪ್ರೈವೇಟ್ ಪಾರ್ಟ್ ತುಂಬಾ ಮೃದುವಾಗಿರುತ್ತದೆ, ಸೋಂಕು ಹರಡುವಿಕೆ ಜಾಸ್ತಿ ಆಗುತ್ತದೆ. ಪ್ರೈವೇಟ್ ಪಾರ್ಟ್ನಲ್ಲಿ ತುರಿಕೆ, ಅಲರ್ಜಿ ತುಂಬಾ ಉಂಟಾಗುವ ಸಾಧ್ಯತೆ ಹೆಚ್ಚು. ಇದರಿಂದ ಮುಂದೆ ತೊಂದರೆಗೆ ಒಳಗಾಗಬಹುದು. ಪ್ರೈವೇಟ್ ಪಾರ್ಟ್ ಕೂದಲನ್ನು ತೆಗೆಯುವಾಗ ಬಳಸುವ ಬ್ಲೇಡ್ ಅಥವಾ ಕತ್ತರಿ ತುಂಬಾ ಶುದ್ಧವಾಗಿಟ್ಟುಕೊಳ್ಳಬೇಕು. ಮೂತ್ರ ಮಾಡಿದ ನಂತರ ಜನನಾಂಗವನ್ನು ನೀರಿನಿಂದ ತೊಳೆದುಕೊಳ್ಳಬೇಕು. ತುಂಬಾ ಟೈಟ್ ಅಂಡರ್ವೇರ್ ಧರಿಸಬೇಡಿ. ರಾತ್ರಿ ಮಲಗುವಾಗ ಅಂಡರ್ವೇರ್ ತೆಗೆದು ಮಲಗಿದರೆ ಒಳ್ಳೆಯದು. ಇದರಿಂದ ತುರಿಕೆ, ಅಲರ್ಜಿ ಸಮಸ್ಯೆಯಿಂದ ದೂರವಿರಬಹುದು. ನಮ್ಮ ಜನನಾಂಗದ ಕೂದಲು ಉದ್ದ ಬಂದರೆ ಸ್ವಲ್ಪ ಕಟ್ ಮಾಡಿಕೊಳ್ಳಬಹುದು, ಆದರೆ ಪೂರ್ತಿ ತೆಗೆಯಬಾರದು. ನಾವು ಪ್ರೈವೇಟ್ ಪಾರ್ಟ್ ಅನ್ನು ತೊಳೆದು ಕ್ಲೀನ್ ಇಟ್ಟುಕೊಳ್ಳಬಹುದು ಅಷ್ಟೇ. ಪ್ರೈವೇಟ್ ಪಾರ್ಟ್ ನಲ್ಲಿ ಕೂದಲು ಇದ್ದರೆ ನಮ್ಮ ಜನನಾಂಗವನ್ನು ಯಾವುದೇ ಸೋಂಕು ಇಲ್ಲದೆ ಶುದ್ಧವಾಗಿಟ್ಟುಕೊಳ್ಳಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.